ಸಾಮಾನ್ಯವಾಗಿ ನ್ಯಾಯಾಲಯದ ಮೆಟ್ಟಿಲು ಇರೋದು ಆಸ್ತಿ, ಹಣ ಮತ್ತೆ ಹಕ್ಕಿನ ವಿವಾದಗಳಿಗೋಸ್ಕರ. ಆದ್ರೆ ಸೌದಿ ಅರೇಬಿಯಾದಲ್ಲಿ ನಡೆದಂತಹ ಈ ಘಟನೆ ಇದಕ್ಕೆ ಸಂಪೂರ್ಣ ಆಪೋಸಿಟ್ ಆಗಿದೆ. ನ್ಯಾಯಾಲಯದಲ್ಲಿ ಹಾಜರಿದ್ದವರು ಇಬ್ಬರು ಸಹೋದರರು, ಇಜಾಮಿ ಅಲ್ ಘಮ್ದಿ ಮತ್ತೆ ಅವರ ತಮ್ಮನ ವಿವಾದವಿತ್ತು. ಅದು ತಮ್ಮ ದುರ್ಬಲ ತಾಯಿಯನ್ನ ಆರೈಕೆ ಮಾಡುವ ಹಕ್ಕಿಗಾಗಿ. ಹಿರಿಯ ಮಗ ಹಿಜಾಮ್, ನಾನು ನನ್ನ ತಾಯಿಯನ್ನ ನೋಡಿಕೊಳ್ಳೋದು ಮುಂದುವರಿಸೋದಕ್ಕೆ ಬಯಸ್ತೇನೆ ಅಂತ ಬಲವಾಗಿ ವಾದ ಮಾಡ್ತಿದ್ರೆ, ತಮ್ಮನ ವಾದ ಬೇರೆ ಇತ್ತು. ಅಣ್ಣನಿಗೆ ವಯಸ್ಸಾಗಿದೆ, ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳುವಂತಹ ಶಕ್ತಿ ನನಗಿದೆ, ಆ ಜವಾಬ್ದಾರಿಯನ್ನ ನನಗೆ ಕೊಡಿ ಅಂತ ಅವನು ವಿನಂತಿಸ್ತಾ ಇದ್ದ. ಇಬ್ಬರೂ ಸಹೋದರರ ಮಾತೃಪ್ರೇಮಕ್ಕೆ ನ್ಯಾಯಾಲಯವು ಭಾವುಕವಾಯಿತು. ತೀರ್ಪು ನೀಡೋದು ನ್ಯಾಯಾಧೀಶರಿಗೆ ಕಷ್ಟ ಆಯಿತು. ಕೊನೆಗೆ ಆಯ್ಕೆಯ ಹಕ್ಕನ್ನ ವೃದ್ಧ ತಾಯಿಗೆ ಬಿಡಲಾಯಿತು. ಆಕೆಯ ಉತ್ತರ ಎಲ್ಲರ ಮನವನ್ನ ತಟ್ಟಿತು. ಆ ತಾಯಿ ಹೇಳಿದ್ದು, ನನ್ನ ಇಬ್ಬರು ಪುತ್ರರು ನನ್ನ ಎಡ ಮತ್ತೆ ಬಲ ಕಣ್ಣುಗಳಿದ್ದಂತೆ, ಅವರಲ್ಲಿ ಆಯ್ಕೆ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ. ತಾಯಿ ನಿರ್ಧರಿಸೋದಕ್ಕೆ ಸಾಧ್ಯವಾಗದ ಕಾರಣ ನ್ಯಾಯಾಧೀಶರೇ ಅಂತಿಮ ತೀರ್ಪನ್ನ ನೀಡೋದಕ್ಕೆ ಮುಂದಾದ್ರು. ವಯಸ್ಸಿನಲ್ಲಿ ಚಿಕ್ಕವನು, ಹೆಚ್ಚು ಶಕ್ತಿವಂತನು ಆದ್ರಿಂದ ತಾಯಿಯ ಆರೈಕೆಯ ಹೊಣೆಯನ್ನ ಕಿರಿಯ ಮಗನಿಗೆ ವಹಿಸಲಾಯಿತು. ತೀರ್ಪು ಘೋಷಣೆಯಾಗ್ತಾ ಇದ್ದಂತೆ ಹಿರಿಯ ಸೋದರ ಹಿಜಾಮ್ ತಾಯಿಯ ಸೇವೆಯ ಅವಕಾಶವನ್ನ ಕಳೆದುಕೊಂಡ ನೋವಿಗೆ ನ್ಯಾಯಾಧೀಶರ ಮುಂದೆಯೇ ಗಳಗಳನೆ ಅಳತೊಡಗಿದ. ಅಂದು ಆ ಕ್ಷಣದಲ್ಲಿ ಇಡೀ ನ್ಯಾಯಾಲಯವೇ ಕಣ್ಣೀರಾಕಿತ್ತು. ಇಂಡಿಯಾದ ನಗರಗಳ ಗಲ್ಲಿ ಕಲ್ಲಿಗಳಲ್ಲಿ ವೃದ್ಧಾಶ್ರಮಗಳು ತಲೆ ಎತ್ತುತ್ತಾ ಇವೆ. ತಾಯಿಯನ್ನ ಬೀದಿಗೆ ಬಿಸಾಡೋದು ಸಾಮಾನ್ಯ ಆಗ್ಬಿಟ್ಟಿದೆ. ಇಂತಹ ಘಟನೆಗಳು ಕೇಳುವಾಗ ಹೃದಯ ಭಾರ ಆಗತ್ತೆ. ತಾಯಿಯ ಸೇವೆಗಾಗಿ ಅತ್ತಂತಹ ಆ ಮಗನ ಮಾತೃಪ್ರೀತಿಯ ಕತೆ ಇಂದಿಗೂ ಮನುಷ್ಯ ಸಂಬಂಧಗಳ ಮಹತ್ವವನ್ನ ಸಾರ್ತಾ ಇದೆ. ನಮಸ್ಕಾರ.